ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾಸ್ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ಅವರೆಕಾಳಿನ ವಾಂಗಿಬಾತ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಯಾವಾಗಲೂ ರೆಡ್ ಕಲರ್ ವಾಂಗಿಬಾತ್ ಮಾಡ್ತಾ ಇದ್ರಿ ಅಲ್ವಾ? ಈ ಸಲ ಹಸಿಮೆಣಸಿನಕಾಯಿ ಹಾಕಿ ಗ್ರೀನ್ ಕಲರ್ ವಾಂಗಿಬಾತ್ ಮಾಡೋಣ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಒಂಚೂರು ನಿಮಗೆ ರೆಡ್ ಕಲರ್ದಕ್ಕೂ ಇದಕ್ಕೂ ಅಂಥವೇನು ವ್ಯತ್ಯಾಸ ಗೊತ್ತಾಗದೇ ಇದ್ರೂ ಒಂಚೂರು ಚೇಂಜಸ್ ಅವರೆಕಾಳೆಲ್ಲ ಹಾಕಿರೋದ್ರಿಂದ ಆ ಫ್ಲೇವರಿಂದ ಇನ್ನಷ್ಟು ರುಚಿಯಾಗಿರುತ್ತೆ. ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. 1 ಕಪ್ ಸೋನಾ ಮಸೂರಿ ಅಕ್ಕಿನ 20 ನಿಮಿಷ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಮಿಕ್ಸರ್ ಜಾರ್ ಒಳಗಡೆ 5 ಹಸಿಮೆಣಸಿನಕಾಯಿ, 8 ರಿಂದ 9 ಬೆಳ್ಳುಳ್ಳಿ, ಒಂದು ಅರ್ಧ ಇಂಚು ಶುಂಠಿ, ಚಕ್ಕೆ ಅರ್ಧ ಇಂಚು, ಲವಂಗ 3, ಏಲಕ್ಕಿ 2, 1 ಟೇಬಲ್ ಸ್ಪೂನ್ ಧನಿಯಾ, ಹಸಿ ತೆಂಗಿನ ತುರಿ 2 ಟೇಬಲ್ ಸ್ಪೂನ್, ಕೊತ್ತಂಬರಿ ಸೊಪ್ಪು 1 ಹಿಡಿ. ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ರುಬ್ಕೊಳ್ಳೋಣ. 1/4 ಕಪ್ ನೀರು ಹಾಕೊಂಡು ರುಬ್ಕೊಂಡಿದ್ದೀನಿ. ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ಒಳಗಡೆ 2.5 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಒಂಚೂರು ಚೆನ್ನಾಗಿ ಬಿಸಿ ಆಗ್ತಿದೆ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಒಂಚೂರು ಸಿಡಿಯೋದಕ್ಕೆ ಶುರು ಆಗ್ತಿದೆ ಹಾಗೆ ಒಂದು ದಪ್ಪ ಸೈಜ್ ಈರುಳ್ಳಿನ ಸ್ಲೈಸಸ್ಗಳ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂಚೂರು ಸಾಫ್ಟ್ ಆಗಬೇಕು, ಅದರದ್ದು ಹಸಿ ಘಮ ಎಲ್ಲ ಹೋಗಬೇಕು. ಈರುಳ್ಳಿ 2 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ರುಬ್ಬಿರೋಂಥ ಮಸಾಲೆ ಹಾಕ್ತೀನಿ. ರುಬ್ಬಿರೋ ಅಂತ ಮಸಾಲೆ ಹಾಕೊಂಡು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾಕೆಂದ್ರೆ ಪೂರ್ತಿ ಹಸಿ ಮಸಾಲೆನೇ ಎಲ್ಲ ಹಾಕಿರೋದು. ಶುಂಠಿ, ಬೆಳ್ಳುಳ್ಳಿ, ಧನಿಯಾ ಎಲ್ಲ ಹಸಿದೆ ಹಾಕಿರೋದ್ರಿಂದ ಇದನ್ನ ಈ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಂಡ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ನಮ್ದು ವಾಂಗಿಬಾತು. 3 ರಿಂದ 4 ನಿಮಿಷ ಮೀಡಿಯಂ ಟು ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಮೇನ್ ಐಟಮು ಅವರೆಕಾಳು ಅರ್ಧ ಕಪ್ ಹಾಕೊಳ್ತಾ ಇದ್ದೀನಿ. ನೋಡಿ, ಅವರೆಕಾಳು ಜೊತೆಲಿ ನೀವು ಎಳೆ ಅವರೆಕಾಳು ಏನಾದರೂ ಇಡ್ತಾ ಇದ್ರೆ ಈ ಥರ ಅವರೆಕಾಳ್ದು ಎಳೆದು ಇರುತ್ತಲ್ಲ ಅದನ್ನು ಆ ಕಾಳು ಜೊತೆ ಹಾಕಿಟ್ಟಿರಿ. ಆವಾಗ ಅದ್ರ ಘಮ ಅವರೆಕಾಳ್ದು ಹಾಗೆ ಇರುತ್ತೆ. ಇದನ್ನು 1 ಸೆಕೆಂಡ್ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇವಾಗ ಮೇನ್ ಐಟಮ್ ಬದನೆಕಾಯಿ. ವಾಂಗಿಬಾತ್ ಆಗಿರೋದ್ರಿಂದ 2 ಉದ್ದುದ್ದು ದಪ್ಪ ಸೈಜ್ ಬದನೆಕಾಯಿನ ಹಾಕೊಂಡಿದ್ದೀನಿ. ನಾವು ಮಾಡ್ತಿರೋ ಕ್ವಾಂಟಿಟಿಗೆ ಇಷ್ಟು ಸಾಕು. ಈ ಬದನೆಕಾಯಿ ಹಾಕ್ಕೊಂಡು ಜಸ್ಟ್ ಒಂದ್ಸಲ ಎಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ. ಬದನೆಕಾಯ್ದು ಒಂಚೂರು ಅದು ಒಗ್ಗರ ಇದಿರುತ್ತಲ್ಲ ಅದೆಲ್ಲ ಹೋಗಬೇಕು. ಎಷ್ಟೊಂದು ಸಲ ನಾನು ಹೇಳಿದ್ದೀನಿ ನನ್ನ ವಿಡಿಯೋಗಳಲ್ಲಿ, ಬದನೆಕಾಯಿ ಕಟ್ ಮಾಡಿಬಿಟ್ಟು ನೀರಲ್ಲಿ ಹಾಕಬೇಕಾದ್ರೆ 1 ಸ್ಪೂನು ರಾಗಿ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು, ಜೋಳದ ಹಿಟ್ಟು ಯಾವುದಾದ್ರೂ ಹಾಕಿಟ್ರೆ ಆ ಬದನೆಕಾಯಿ ಕಪ್ಪಾಗಲ್ಲ, ಜೊತೆಗೆ ಅದರ ಒಗ್ಗರಂಶ ಕೂಡ ಹೋಗಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೋಡಿ, ಇಷ್ಟು ಬದನೆಕಾಯಿನ ಫ್ರೈ ಮಾಡ್ಕೊಂಡಿರೋ ಸಾಕು. ಇವಾಗ ನೆನೆಸಿಟ್ಕೊಂಡಿರೋಂಥ ಅಕ್ಕಿನ ಹಾಕೊಳ್ತೀನಿ. ಅಕ್ಕಿ ಹಾಕೋದಕ್ಕಿಂತ ಮುಂಚೆ ಟೊಮೆಟೊ 1 ಹಾಕೊಳ್ತಾ ಇದ್ದೀನಿ. ಹುಳಿ ಟೊಮೆಟೊ ಆದರೂ ಹಾಕೊಳ್ಳಿ, ಜಾಮ್ ಟೊಮೆಟೊ ಆದರೂ ಹಾಕೊಳ್ಳಿ. ಈ ಟೊಮೆಟೊ ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡಿಕೊಂಡ್ರೆ ಸಾಕು, ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಏನಿಲ್ಲ. ಇವಾಗ ನೆನೆಸಿಟ್ಕೊಂಡಿರೋ ಅಂಥ ಅಕ್ಕಿನ ಹಾಕಿ 1-2 ನಿಮಿಷ ಅದನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋಣ. ಈ ಥರ ಬಿಸಿ ಮಾಡೋದ್ರಿಂದ ವಾಂಗಿಬಾತು ಹುಡಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಬಿಸಿ ಆದರೆ ಸಾಕು, ತುಂಬ ಏನು ಫ್ರೈ ಮಾಡೋಕ್ಕೆ ಹೋಗಬೇಡಿ. ಅಕ್ಕಿನ 2 ನಿಮಿಷ ಫ್ರೈ ಮಾಡ್ಕೊಳ್ತಿದ್ದ ಹಾಗೆ ನೀರು ಹಾಕೊಳ್ತೀನಿ. 1 ಕಪ್ ಸೋನಾ ಮಸೂರಿ ಅಕ್ಕಿಗೆ 2 ಕಪ್ ಅಷ್ಟು ಬಿಸಿನೀರು ಹಾಕೊಳ್ತಾ ಇದ್ದೀನಿ. ಆವಾಗ ಟೆಂಪರೇಚರ್ ಮೇಂಟೈನ್ ಆಗುತ್ತೆ. ಬಿಸಿನೀರು ಜೊತೆಲೇನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರೋಣ. ಕುದಿ ಬರೋದಕ್ಕೆ ಶುರು ಆಗಲಿ. ಕುದಿ ಬರ್ತಿದ್ದ ಹಾಗೆ ಉಪ್ಪು ಖಾರ ಎಲ್ಲ ಸರಿಯಾಗಿದೆಯಾ ನೋಡಿಕೊಂಡು ಲಿಡ್ ಕ್ಲೋಸ್ ಮಾಡ್ಕೊಂಡ್ರೆ ಆಯಿತು. ಕುದಿ ಬರೋದಕ್ಕೆ ಶುರು ಆಗಿದೆ. ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ, ಇಲ್ಲಾಂದರೆ ತರಕಾರಿ ಅಕ್ಕಿ ಎಲ್ಲ ಕೆಳಗೆ ಹೋಗಿ ಕುತ್ಕೊಂಡ್ಬಿಟ್ಟಿರುತ್ತೆ. ಇವಾಗ ಲಿಡ್ ಕ್ಲೋಸ್ ಮಾಡ್ಕೊಳ್ತೀನಿ. ಲಿಡ್ ಕ್ಲೋಸ್ ಮಾಡಿಕೊಂಡು ಹೈ ಫ್ಲೇಮಲ್ಲಿ 1 ವಿಷಲ್ಲು, ಲೋ ಫ್ಲೇಮಲ್ಲಿ 2 ವಿಷಲ್ ಕೂಗಿಸ್ಕೊಂಡ್ರೆ ಬೊಂಬಾಟಾಗಿರೋ ಅಂಥ ಅವರೆಕಾಳು ವಾಂಗಿಬಾತ್ ರೆಡಿ ಆಗುತ್ತೆ. ಪ್ರೆಷರ್ ಬಿಟ್ಟಿದೆ. ಹುಳಿ ಬೇಕು ಅನ್ಸೋರು ಈ ಟೈಮಲ್ಲಿ ಇದು ನಿಂಬೆಹಣ್ಣು ಹುಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಹಾಕಿ ಮಿಕ್ಸ್ ಮಾಡ್ಕೋಬೋದು. ನೋಡಿ, ಒಂದ್ಸಲ ಎಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಸರ್ವ್ ಮಾಡ್ಕೊಂಡ್ಬಿಡೋಣ. ಯಾವಾಗಲೂ ರೆಡ್ ಕಲರ್ ವಾಂಗಿಬಾತ್ನ ನೀವು ಮಾಡ್ತಾನೆ ಇರ್ತೀರ ಅಲ್ವಾ? ಈ ಥರನೂ ಒಂದ್ಸಲ ಗ್ರೀನ್ ಕಲರ್ ಮಾಡಿ ನೋಡಿ. ನನಗಂತೂ ಕಾಣಿಸ್ತಾ ಇರೋದ್ರಿಂದ ಅದಕ್ಕೂ ಇದಕ್ಕೂ ಏನಂತ ವ್ಯತ್ಯಾಸ ಏನು ಕಾಣಿಸ್ತಾ ಇಲ್ಲ. ಒಂಚೂರು ನಿಮಗೆ ಪಲಾವ್ ಮಸಾಲೆ ಅನಿಸ್ಬೋದು, ಆದರೆ ಟೇಸ್ಟ್ ಮಾತ್ರ ಬದನೆಕಾಯಿ ಅವರೆಕಾಳು 2 ಇರೋದ್ರಿಂದ ಸಕ್ಕದಾಗಿದೆ. ಕಂಪ್ಲೀಟ್ ಡಿಫ್ರೆಂಟ್ ಆಗಿದೆ. ರೆಡ್ ಕಲರ್ ವಾಂಗಿಬಾತ್ ಟೇಸ್ಟೇ ಬೇರೆ ಥರ, ಇದ್ರ ಟೇಸ್ಟೇ ಇನ್ನೊಂದು ಥರ ಇದೆ. ಎಲ್ಲರಿಗೂ ಇಷ್ಟ ಆಗುತ್ತೆ. ಒಂದ್ಸಲ ಅವರೆಕಾಳು ಸೀಸನಲ್ಲಿ ಈ ವೆರೈಟಿ ಕೂಡ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.